ಪ್ರೈಸ್ ದಿ ಲಾರ್ಡ್ ಪ್ರಿಯರೇ, ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ಅಭಿಷೇಕವುಳ್ಳ ನಾಮದಲ್ಲಿ ಪವಿತ್ರಾತ್ಮರ ಸಹಾಯದಿಂದ ಇವತ್ತು ತಂದೆಯಾದ ದೇವರು ಲೋಕಕ್ಕೆ ತನ್ನ ಮಗನನ್ನ ಏಕೆ ಕಳಿಸಿಕೊಟ್ಟರು ಅಂತ ಹೇಳೋದ್ರ ಬಗ್ಗೆ ನಾವು ತಿಳಿದುಕೊಳ್ಳೋ ಪ್ರಿಯರೇ, ಇದೆಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯವಾಗಿದ್ದರೂ ಕೂಡ ಇದು ಕ್ರಿಸ್ಮಸ್ ತಿಂಗಳಾಗಿರೋ ಕಾರಣಕ್ಕೋಸ್ಕರ ಲೋಕಕ್ಕೆ ಯೇಸು ಕ್ರಿಸ್ತನನ್ನು ಪರಿಚಯಿಸುವಂತ ಉದ್ದೇಶದಿಂದ ಈ ತಿಂಗಳಿನಲ್ಲಿ ಸಾಧ್ಯವಾದಷ್ಟು ಯೇಸು ಕ್ರಿಸ್ತನ ಏಕೆ ಬಂದರು, ಏನಕ್ಕೆ ಬಂದರು, ಯಾವ ವಿಷಯಕ್ಕೋಸ್ಕರ ಬಂದರು, ಅವ್ರು ಏನು ಮಾಡಿದ್ರು ಅಂತ ಹೇಳೋದ್ರ ಬಗ್ಗೆ ತಿಳಿಸ್ತಾ ಇದ್ದೇನೆ ಪ್ರಿಯರೇ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಇದು ಲೋಕ ಒಂದು ರಕ್ಷಕನು ಹುಟ್ಟಿ ಬಂದಿರೋದು ಎಲ್ಲರಿಗೂ ಗೊತ್ತಾಗಬೇಕೆಂದು ಈ ಒಂದು ವಚನವನ್ನು ಕೊಡುವಾಗ ದೇವರು ತಾನೇ ತನ್ನ ನಾಮವನ್ನು ಮೇಂಪಡಿಸಿಕೊಳ್ಳಲಿ ಪ್ರಿಯರೇ. ಪ್ರೈಸ್ ದಿ ಲಾರ್ಡ್ ಪ್ರಿಯರೇ, ಇವತ್ತು ಯೇಸು ಸ್ವಾಮಿಯನ್ನ ತಂದೆಯಾದ ದೇವರು ಈ ಲೋಕಕ್ಕೆ ಏಕೆ ಕಳಿಸಿಕೊಟ್ಟರು ಅಂತ ಹೇಳೋದ್ರ ಬಗ್ಗೆ ನಾವು ತಿಳಿಯೋದಾದ್ರೆ, ಎಲ್ಲರಿಗೂ ಚಿರಪರಿಚಿತವಾದಂತಹ ವಾಕ್ಯ ಯೋಹಾನ 3:16. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟರು. ಹೌದು, ಇವತ್ತು ಯೇಸು ಸ್ವಾಮಿ ಬರೀ ಕ್ರೈಸ್ತರಿಗೋಸ್ಕರ ಬರಲಿಲ್ಲ. ಸುಮಾರು ಜನ ಹೇಳ್ತಾರೆ ಫಾರಿನ್ ದೇವರು, ಅದು ಆ ಹೊರಗಡೆ ದೇಶದವ್ರದ ದೇವರು ಅಂತಕೊಂಡು ಹೇಳ್ತಾರೆ ಪ್ರಿಯರೇ. ಇದು ಫಾರಿನ್ ದೇವರು ಅಲ್ಲ. ನಮ್ಮ ಯೇಸು ಪರಲೋಕದ ದೇವರು, ಸೃಷ್ಟಿಕರ್ತ. ಅದಕ್ಕೋಸ್ಕರ ಸೃಷ್ಟಿಕರ್ತ ಅಂತ ಈ ಬೈಬಲ್ ಪುಸ್ತಕವನ್ನು ಯಾರು ಓದಿ ಕಂಡುಹಿಡಿದಿರ್ತಾರೋ ಇದನ್ನ ಓದೋರಿಗೆ ಗೊತ್ತಾಗ್ತದೆ ಯೇಸು ಯಾರು, ಏನಕ್ಕೆ ಬಂದ್ರು ಅಂತ ಹೇಳೋದ್ರ ಬಗ್ಗೆ ಚೆನ್ನಾಗಿ ಗೊತ್ತಾಗ್ತದೆ ಪ್ರಿಯರೇ. ಇಲ್ಲಿ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟರು ಅಂತ ಹೇಳೋದನ್ನು ನಾವೀಗ ಓದ್ದೋ. ಹಾಗಾದ್ರೆ ಲೋಕದ ಮೇಲೆ ಪ್ರೀತಿ ಇಟ್ಟು ತಂದೆ ದೇವರು ಕಳಿಸ್ಕೊಟ್ರು ನಿಜ. ಆದ್ರೆ ಒಂದು ತಿಳ್ಕೋಬೇಕು, ಲೋಕವನ್ನೆಲ್ಲ ರಕ್ಷಿಸಲಿಲ್ಲ ಅವರು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನ ಕಳಿಸ್ಕೊಟ್ರು. ಅಂದ್ರೆ ಆಯ್ಕೆ ಯಾರ ಕೈಲಿದೆ? ಲೋಕದ ಜನಗಳ ಕೈಲಿದೆ. ಕಳಿಸ್ಕೊಟ್ಟಿದ್ದಾರೆ. ಆದ್ರೆ ಆತನು ರಕ್ಷಕ, ಒಡೆಯ, ದೇವರು ಅಂತ ಯಾರು ನಂಬ್ತಾರೋ ಆ ನಂಬುವರಿಗೆ ಮಾತ್ರ ನಿತ್ಯ ಜೀವ ಅಂತ ಹೇಳೋದನ್ನ ನಾವು ಮರಿಬಾರದು ಪ್ರಿಯರೇ. ಪ್ರೈಸ್ ದಿ ಲಾರ್ಡ್. ಆಗಲಿ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನ ಕಳಿಸ್ಕೊಟ್ರು. ಇನ್ನೊಂದ್ಸಲ ನಾನು ಹೇಳ್ತಾ ಇದ್ದೀನಿ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನ ಕಳಿಸ್ಕೊಟ್ರು. ಹೌದು, ಇಡೀ ಲೋಕ ಹಾಳಾಗಬಾರ್ದು ಅಂತ ದೇವರು ಏನ್ ಮಾಡಿದ್ರು, ಇಡೀ ಲೋಕಕ್ಕೋಸ್ಕರ ಕಳಿಸ್ಕೊಟ್ರು. ಆದರೆ ಆತನನ್ನು ನಂಬುವವರಿಗೆ ಮಾತ್ರ ನಿತ್ಯ ಜೀವ. ಇಡೀ ಲೋಕಕ್ಕಲ್ಲ, ಲೋಕದ ಮೇಲೆ ಪ್ರೀತಿಯಿಂದ ಅವರು ಆಲ್ರೆಡಿ ಕಳಿಸ್ಕೊಟ್ಟಿದ್ದಾರೆ. ಆದರೆ ಅದನ್ನ ಪಡೆದುಕೊಂಡು ಉಪಯೋಗಿಸಿಕೊಂಡಂತವರಿಗೆ ಮಾತ್ರ ಆಶೀರ್ವಾದ. ಆತನನ್ನು ಯಾರು ನಂಬುತ್ತಾರೋ ಅವರಿಗೆ ಮಾತ್ರ ನಿತ್ಯ ಜೀವ ಪಡೆಯಬೇಕೆಂದ್ರೆ, ದೇಹದಲ್ಲಿ ಸತ್ತರೂ ಕೂಡ ಆತ್ಮಕ್ಕೆ ಮರಣ ಇಲ್ಲ ಪ್ರಿಯರೇ. ಆತ್ಮ ನಿತ್ಯಕ್ಕೂ ಪರಲೋಕದ ದೇವರ ಸನ್ನಿಧಾನದಲ್ಲಿ ಇರ್ತದೆ ಅಂತ ಹೇಳೋದನ್ನ ನಾವಿಲ್ಲಿ ತಿಳಿಬಹುದು. ಹಾಗಾದ್ರೆ ನಂಬೋದು ಯಾವ ತರ? ತುಂಬಾ ಜನ ಹೇಳ್ತಾರೆ ಯೇಸು ಸ್ವಾಮಿ ಅದಕ್ಕೆ ಹೊಡೆದು ಸಿಲಬೇಕಾಗಿರೋದು, ಯೇಸು ಸ್ವಾಮಿನ ಆ ತರ ಮಾಡಿದ್ರು, ಈ ತರ ಮಾಡೋದು ತಗೊಂಡು ಹೇಳ್ತಾರೆ ಪ್ರಿಯರೇ. ಆದ್ರೆ ನಿಜವಾದ ಬೈಬಲ್ ಪುಸ್ತಕ ಓದವನು ಆ ತರ ಹೇಳೋದಿಲ್ಲ. ಅದಕ್ಕೆ ವಾಕ್ಯ ನೋಡಿ, ರೋಮಪುರ 10ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಬರೆದಿದೆ, ಅದೇನೆಂದರೆ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಯಿಂದ ಅರಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದೊಳಗೆ ನಂಬಿದರೆ ನಿನಗೆ ರಕ್ಷಣೆ ಆಗೋದು ಎಂಬುದೇ. ಅರ್ಥ ಆಗ್ತಾ ಇದೆಯಾ? ಇಲ್ಲಿ ಇನ್ನೊಂದ್ಸಲ ಓದ್ತೀನಿ ಕೇಳಿ. ನೀನು ಯೇಸುವನ್ನು ಕರ್ತನೆಂದು ಬಾಯಿಯಿಂದ ಅರ್ಕೆ ಮಾಡ್ಕೋಬೇಕು. ಬಾಯಲ್ಲಿ ಅರ್ಕೆ ಮಾಡಿಕೊಂಡು ದೇವರು ಆತನ ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ರಕ್ಷಣೆ. ಹಾಗಾದ್ರೆ ಯೇಸು ಸ್ವಾಮಿ ಹುಟ್ಟಿ ಬಂದಿದ್ದೆ ನನಗೋಸ್ಕರ, ನನ್ನ ಪಾಪ ನಿವಾರಣೆಗೋಸ್ಕರ ಅಂತ ತಿಳ್ಕೊಂಡು ನೆಕ್ಸ್ಟ್ ಅಲ್ಲಿ ಬಂದು ಏನ್ ಮಾಡಬೇಕು, ಆ ಒಂದು ದೇವರು ನನಗೋಸ್ಕರ ಹುಟ್ಟಿ ಬಂದು ನನಗೋಸ್ಕರ ಪರಲೋಕದ ಮಾರ್ಗವನ್ನು ತೋರಿಸಿಕೊಡುವಂತ ಬೋಧನೆಯನ್ನ ಕೊಟ್ಟು ನಂತರ ನನ್ನ ಪಾಪವನ್ನು ಹೊತ್ತು ನನ್ನ ಪಾಪಕ್ಕೋಸ್ಕರ ಅವರು ಶಿಕ್ಷೆಯನ್ನು ಅನುಭವಿಸಿ ಸತ್ತು 3ನೇ ದಿವಸ ಎದ್ದು ಬಂದ್ರು ಅಂತ ನಂಬಿದ್ರೆ ಮಾತ್ರ ಏನಂತೆ? ನಿತ್ಯ ಜೀವ ಅಥವಾ ರಕ್ಷಣೆ. ಇವತ್ತು ಆ ನಂಬಿಕೆ ಯಾರೆಲ್ಲ ಕ್ರೈಸ್ತರಲ್ಲಿ ಇದೆಯೋ ಅಥವಾ ಕ್ರಿಸ್ತನನ್ನು ಆರಾಧಿಸುವವರಲ್ಲಿ ಇದೆಯೋ ಅವರಿಗೆ ಗ್ಯಾರಂಟಿ ನಿತ್ಯ ಜೀವ, ಅವರಿಗೆ ನಿತ್ಯ ನರಕ ಇಲ್ಲ ಪ್ರಿಯರೇ. ಹಾಗಾದ್ರೆ ಪ್ರಿಯರೇ, ಯೇಸು ನನಗೋಸ್ಕರ, ನನ್ನ ಪಾಪ ಪರಿಹಾರಕ್ಕೋಸ್ಕರ ನಾನು ನರಕಕ್ಕೆ ಹೋಗ್ಬೇಕಾಗಿರೋ ಜಾಗದಲ್ಲಿ ಅವರು ಶಿಕ್ಷೆಯನ್ನು ಅನುಭವಿಸಿ ನನಗೋಸ್ಕರ ಸತ್ತು 3 ದಿವಸ ದೇವರು ಅವರನ್ನ ಎಬ್ಬಿಸಿದ್ರು ಯಾರು ನಂಬ್ತಿರೋ ಅವರಿಗೆ ಮಾತ್ರ ನಿತ್ಯ ಜೀವ. ಹಾಗಾದ್ರೆ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ನೋ ನಿಜ, ಲೋಕಕ್ಕೋಸ್ಕರನೇ ಕಳಿಸ್ಕೊಟ್ಟಿದ್ದು. ಬಟ್ ಲೋಕದಲ್ಲಿ ಯಾರು ಸ್ವೀಕಾರ ಮಾಡಿ ನಂಬ್ತಾರೋ ಅವರಿಗೆ ಮಾತ್ರ ನಿತ್ಯ ಜೀವ ಪ್ರಿಯರೇ.
ಕೊನೆಯ ಗಳಿಗೆವರೆಗೂ ಅವಕಾಶ ಇದೆ ಪ್ರಿಯರೇ. ಬೆಡ್ ರಿಡನ್ ಆಗಿದ್ದಾಗಲೂ ಕೂಡ, ಬೆಡ್ ಪೇಷಂಟ್ ಆಗಿದ್ದಾಗಲೂ ಕೂಡ, ಯೇಸುವೇ ನಾನು ಮಾಡೋದೆಲ್ಲ ತಪ್ಪಾಗೋಯ್ತು, ಇನ್ನು ಮುಂದಕ್ಕೆ ತಪ್ಪು ಮಾಡೋದಿಲ್ಲ, ತಪ್ಪು ಮಾಡಿದ ಕ್ಷಮೆ ಯಾಚಿಸ್ತೀನಿ ಅಂತ ಕೇಳ್ಕೊಬಿಟ್ರು ಸಾಕು, ಗ್ಯಾರಂಟಿ ರಕ್ಷಣೆ. ಹಾಗಾದ್ರೆ ಪ್ರಿಯರೇ, ನಾವು ಇಲ್ಲಿಯವರೆಗೆ ಮಾಡಿದ ತಪ್ಪುಗಳನ್ನ ಮಾಡಿದಾಯ್ತು. ಇನ್ನಾದರೂ ಪಾಪ ಮಾಡಿದವರು ಯಾರೂ ಸ್ವರ್ಗಕ್ಕೆ ಹೋಗೋದಿಲ್ಲ. ಇದು ಎಲ್ಲ ಗ್ರಂಥಗಳಲ್ಲೂ ಬರೆದಿದೆ, ಎಲ್ಲ ಜಾತಿ ಜನಾಂಗಗಳ ಗ್ರಂಥದಲ್ಲೂ ಕೂಡ ಬರೆದಿದೆ. ಪಾಪ ಮಾಡಿದವನು ಯಾರು ಸ್ವರ್ಗಕ್ಕೆ ಹೋಗೋದಿಲ್ಲ ಅಂತ ಗೊತ್ತಿದೆ ಅಲ್ವಾ? ಹಾಗಾದ್ರೆ ಪಾಪ ಪರಿಹಾರಕ್ಕೋಸ್ಕರ ಮಾರ್ಗ ಎಲ್ಲೂ ತೋರಿಸಿಲ್ಲ ಪ್ರಿಯರೇ. ಪಾಪ ಪರಿಹಾರ ಮಾರ್ಗ ಯಾವುದು? ಪ್ರಾಣಿಗಳನ್ನ ಬಲಿ ಕೊಡೋದು, ಪಕ್ಷಿಗಳನ್ನ ಬಲಿ ಕೊಡೋದು, ದಾನ ಧರ್ಮಗಳ ಮೂಲಕ ಪಾಪ ಪರಿಹಾರ ಆಗೋದಿಲ್ಲ. ನನ್ನ ಪಾಪಕ್ಕೆ ಪರಿಹಾರ ಆಗ್ಬೇಕಿದ್ರೆ ಮನುಷ್ಯನಾಗಿ ಮಾಡಿದ ಪಾಪಕ್ಕೆ ಮನುಷ್ಯನೇ ಸತ್ತು ರಕ್ತವನ್ನು ಸುರಿಸಿದ್ರೆ ಮಾತ್ರ ಪಾಪ ಪರಿಹಾರ ಅಂತ ಹೇಳುವಂಥದ್ದು ಗೊತ್ತಿರುವಂತ ಕಾರಣಕ್ಕೋಸ್ಕರ ರಕ್ತ ಪ್ರೋಕ್ಷಣಂ ಪಾಪ ಪರಿಹಾರಂ ಅಂತ ಗ್ರಂಥದಲ್ಲಿ ಬರೆದಿದೆ ಪ್ರಿಯರೇ. ರಕ್ಷ ಪ್ರೋಕ್ಷಣಂ ಪಾಪ ಪರಿಹಾರ, ರಕ್ತ ಪ್ರೋಕ್ಷಣೆ ಇಲ್ಲದೆ ಪಾಪ ಪರಿಹಾರ ಇಲ್ಲ ಅಂತ ಹೇಳೋದು ಗ್ರಂಥಗಳಲ್ಲೇ ಬರೆದಿದೆ ಪ್ರಿಯರೇ. ಹಾಗಾದ್ರೆ ಪ್ರಿಯರೇ, ನಾವು ನಮಗೋಸ್ಕರ ರಕ್ತ ಸುರಿಸಲಿಕ್ಕೋಸ್ಕರ ಬಂದಂತ ಯೇಸು ಕ್ರಿಸ್ತನನ್ನು ನಾವು ನಂಬುವ ಪ್ರಿಯರೇ. ಆತನು ಬಂದಿದ್ದೆ ನಮಗೆ ಅಂತ ತಿಳಿದು ನಾವು ನಂಬಿಕೆಯಿಂದ ದೇವರನ್ನು ಆರಾಧಿಸಿ ದೇವರ ನಾಮವನ್ನು ಮಹಿಪಡಿಸಿ ನಾವು ನಿತ್ಯ ಜೀವನ ಪಡೆಯುವ. ಹಾಗಾದ್ರೆ ಯೇಸು ಸ್ವಾಮಿನ ತಂದೆಯ ದೇವರು ಕಳಿಸಿಕೊಟ್ಟಿದ್ದಕ್ಕೆ ಆತನನ್ನು ನಂಬುವವರಿಗೆ ನಿತ್ಯ ಜೀವ ಕೊಡ್ಲಿಕ್ಕೆ. ಹಾಗಾದ್ರೆ ನಿತ್ಯ ಜೀವ ಬೇಕಾ? ಕ್ರಿಸ್ತನನ್ನ ನಂಬಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯಿಂದ ನಡೆಸಲಿ. ಆಮೀನ್, ಆಮೀನ್, ಆಮೀನ್. ಪ್ರೈಸ್ ಲಾರ್ಡ್.